ಬಸವ ಬ್ಲಾಗ್ ಕನ್ನಡ. ನಾನು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ಇದು ಬಂದು ಶನಿವಾರದ ದಿನದ ಬ್ಲಾಗು. ಟೈಮ್ ಆಲ್ರೆಡಿ 11:15 ಆಗಿದೆ. ನಾನು ಬ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ಕೂಡ ಶಾಪ್ ಹತ್ರ ಹೋಗಿದ್ದಾರೆ, ನಾನು ಶಾಪ್ ಹತ್ರ ಹೋಗಿಲ್ಲ. ಇವತ್ತು ಬಕ್ರೀದ್ ಇರೋದ್ರಿಂದ ನಮಗೂ ಸ್ವಲ್ಪ ಬಿಸ್ನೆಸ್ ಕಮ್ಮಿನೇ. ಗೌರ್ಮೆಂಟ್ ಹಾಲಿಡೇ ಇದ್ದಾಗ, ಸ್ಕೂಲು ಕಾಲೇಜುಗಳಿಗೆ ರಜಾ ಇದ್ದಾಗ ನಮಗೇನು ಅಷ್ಟೇನು ಬಿಸ್ನೆಸ್ ಆಗಲ್ಲ. ಸೊ ಹಾಗಾಗಿ ಹಸ್ಬೆಂಡ್ ಒಬ್ಬರೇ ಹೋದರು. ಮತ್ತು ಇವತ್ತು ನಮ್ಮ ಡೇ ಸ್ಟಾರ್ಟ್ ಆಗಿದ್ದು ಲೇಟೇ ಆಗೋಯಿತು. ಈ ಥರ ಗೌರ್ಮೆಂಟ್ ಹಾಲಿಡೇ ಇದ್ದಾಗ ನಾವು ಸ್ವಲ್ಪ ಲೇಝಿ ಆಗಿಬಿಡ್ತೀವಿ. ವರ್ಕಿಂಗ್ ಡೇಸ್ಗಳಲ್ಲಿ ಶಾಪ್ ಹತ್ರ ಹೋಗಬೇಕು ಅಂತ ಸ್ವಲ್ಪ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ದೆ. ಇವತ್ತು ಗೌರ್ಮೆಂಟ್ ಹಾಲಿಡೇ ಆಗಿರೋದ್ರಿಂದ ಸ್ವಲ್ಪ ನಮ್ಮ ದಿನವೂ ಕೂಡ ಒಂದು 8 ಗಂಟೆ ಆ ಥರ ಶುರು ಆಯಿತು. ಹಾಗಾಗಿ ಸ್ವಲ್ಪ ಇವತ್ತು ಮನೆ ಕೆಲಸ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇನು ಶಾಪ್ ಹತ್ರ ಹೋಗಿಲ್ಲ. ಇನ್ನೇನೋ ಅವರು ಕೂಡ ಬರ್ತಾರೆ, ಸ್ವಲ್ಪ ಸಿಟಿಗೆ ಕೆಲಸ ಇದೆ, ಹೋಗಬೇಕು. ಅವರು ಕೂಡ ಬರ್ತಾರೆ. ನಾನು ರೆಡಿ ಆಗಿದ್ದೀನಿ, ಇನ್ನೂ ತಿಂಡಿ ಕೂಡ ಮಾಡಿಲ್ಲ. ಇನ್ನು ಪಾಪನೂ ಕೂಡ ಮಲಗಿದ್ದಾನೆ. ನಾನು ಕೆಲಸ ಮಾಡಬೇಕಾದ್ರೆ ಬಂದು ಅದೇಳೆಯೋದು ಇದೇಳೆಯೋದು ಮಾಡಿ ಕೆಲಸ ಎಲ್ಲ ಆದಮೇಲೆ ಹೋಗಿ ಮಲ್ಕೊಂಡ. ಸೊ ಅವನು ಕೂಡ ಮಲಗಿಸ್ಬಿಟ್ಟು ಸ್ವಲ್ಪ ವೀಡಿಯೋ ಶೂಟ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ಪಾಪಗೆ ನಾನ್ ವೆಜ್ ತಿನ್ಸೋಣ ಅಂತ ಅದನ್ನು ಕೂಡ ರೆಡಿ ಮಾಡಿದ್ದೀನಿ. ಅಂದರೆ ಸ್ವಲ್ಪ ಚಿಕನ್ ತಿನ್ಸೋಣ ಅಂತ. ಮಟನ್ ಕೊಡೋಣ ಅಂದ್ಕೊಂಡಿದ್ದೆ. ಅವನಿಗೆ ಫಸ್ಟ್ ಟೈಮ್ ಕೊಡ್ತಿರೋದ್ರಿಂದ ಈ ಮಟನ್ ಸ್ವಲ್ಪ ಬೇಗ ಡೈಜೆಷನ್ ಆಗಲ್ಲ ಅಂತ ಹೇಳಿದ್ರು. ನಾನು ಒಂದು 2-3 ಜನನ ಕೇಳಿದೆ, ಮುಡಿ ಕೊಡ್ತಾಯಿದ್ದೆ ಫಸ್ಟು ಏನು ಕೊಡಬೇಕು ಅಂತ. ಸೊ ಹಾಗಾಗಿ ಚಿಕನ್ ಕೊಡೋಣ ಅಂತ ಹೇಳ್ಬಿಟ್ಟು ತಂದು ಮಾಡಿದ್ದೀನಿ. ಸೊ ಅವನು ಮಲಗಿದ್ದಾನೆ. ಅವನು ಎದ್ದ ಮೇಲೆ ತಿನ್ನಿಸ್ಬೇಕು. ಸೊ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ, ಇನ್ನೊಂದು 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದಮೇಲೆ ನಾವು ಕೂಡ ತಿಂಡಿ ಮಾಡಿಕೊಂಡು ಸ್ವಲ್ಪ ಸಿಟಿಗೆ ಹೋಗಬೇಕು. ಮತ್ತು ಇನ್ನೂ ಕೆಲಸಗಳಿದೆ, ಮನೆ ಕೆಲಸಗಳು. ಬಟ್ಟೆ ಮಷಿನ್ಗೆ ಹಾಕಬೇಕು. ಹಾಕ್ಬಿಟ್ಟು ಹೋಗ್ಬೋದು, ಸಿಟಿಯಿಂದ ಬರೋಷ್ಟರಲ್ಲಿ ವಾಶ್ ಆಗಿರುತ್ತೆ ಅಂತ. ಬಟ್ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂತ ಅಂದರೆ, ಈ ಮಷಿನ್ಗೆ ಬಟ್ಟೆ ಹಾಕಿ ಲಾಸ್ಟ್ ಪ್ರೊಸೀಜರು ಡ್ರೈ ಆಗೋದಿರುತ್ತಲ್ಲ, ಅವಾಗ ಏನಾಗ್ಬಿಡುತ್ತೆ ಅಂದರೆ ಫುಲ್ಲು ಇಲ್ಲೆಲ್ಲ ಸುತ್ತೊಡ್ಬಿಡುತ್ತೆ, ಈ ವೈರೆಲ್ಲ ಕಿತ್ಕೊಂಡು ಸುತ್ತೊಡ್ಬಿಡುತ್ತೆ. ಸೊ ಆ ಥರ 2 ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ಬೆಟರ್ ಅಂತ ಏನಪ್ಪ ಅಂತ ಹೇಳಿದ್ರೆ ಮನೇಲಿ ಇದ್ದಾಗಲೇ ಆಗಿದೆ. 1-2 ಸಲ ಹಾಕ್ಬಿಟ್ಟು ಹೊರಗಡೆ ಹೋಗಿದ್ವಿ ಅಂದರೆ ತರಕಾರಿ ತರಕ್ಕೆ ಅದು ಇದು ತರಕ್ಕೆ ಹೋಗಿದ್ವಿ, ಅವಾಗೇನೂ ಆಗಿರಲಿಲ್ಲ. ಮನೇಲಿ ಇದ್ದಾಗಲೇ 1-2 ಸಲ ಡ್ರೈ ಆಗಬೇಕಾದ್ರೆ ಫುಲ್ಲು ಸುತ್ತೊಡೆದ್ಬಿಟ್ಟಿತ್ತು. ಸೊ ಹಂಗಾಗಿ ಮನೇಲೇ ಇದ್ದಾಗಲೇ ನಾನು ಮಷಿನ್ಗೆ ಬಟ್ಟೆಗಳನ್ನ ಹಾಕ್ತೀನಿ. ಫಸ್ಟು ಸಿಟಿ ಕೆಲಸ ಮುಗಿಸ್ಕೊಂಡು ಬಂದುಬಿಡೋಣ, ಆಮೇಲೆ ಬಂದು ಸ್ವಲ್ಪ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೇಯ್ನಾಗಿ ತಿಂಡಿ ಒಂದು ಮಾಡಿದ್ದೀನಿ ಅಷ್ಟೇ. ತಿಂಡಿ ಮಾಡಿ ಬೇಸಿಕ್ ಕೆಲಸಗಳು ಮುಗಿಸಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ. ನಾನು ಇನ್ನೂ ತಿಂಡಿ ಏನೂ ಮಾಡಿಲ್ಲ, ಜಸ್ಟ್ ರೆಡಿ ಆಗಿದ್ದೀನಿ ಅಷ್ಟೇ. ಪಾಪನು ಸ್ವಲ್ಪ ಎಬ್ಬರಿಸ್ಬಿಟ್ಟು ಅವನು ಸ್ವಲ್ಪ ಹಸ್ಬೆಂಡ್ ಬಂದಮೇಲೆ ನೋಡೋಣ, ಫಸ್ಟ್ ಟೈಮ್ ನಾನ್ ವೆಜ್ ಕೊಡ್ತಿರೋದ್ರಿಂದ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಸಪೋರ್ಟ್ ಮಾಡಿ. ಇನ್ನು ಹಸ್ಬೆಂಡ್ ಕೂಡ ಬಂದರು. ಸ್ವಲ್ಪ ಅವರು ಕೂಡ ಕ್ಲೋಸ್ ಮಾಡೋ ಟೈಮ್ಗೆ ಸ್ವಲ್ಪ ಕಸ್ಟಮರ್ಸ್ಗಳು ಬಂದುಬಿಟ್ರಂತೆ. ಸೊ ಹಾಗಾಗಿ ಅವರು ಕೂಡ ಬರೋಷ್ಟರಲ್ಲಿ ಒಂದು 11:30 ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅವ್ರು ಬಂದ ತಕ್ಷಣ ಅವ್ರು ಸ್ವಲ್ಪ ಫ್ರೆಶ್ ಅಪ್ ಆದಮೇಲೆ ಅವ್ರಿಗೆ ತಿಂಡಿನ ಕೊಡ್ತಾಯಿದ್ದೀನಿ. ಅವ್ರು ಬಂದಮೇಲೆ ಒಟ್ಟಿಗೆ ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ತಿಂಡಿ ಮಾಡಿರಲಿಲ್ಲ. ಇನ್ನು ಯಾವಾಗಲೂ ಬಿರಿಯಾನಿ ಮಾಡಿದಾಗ ರಾಯ್ತಾನೇ ನಾನು ಮಾಡ್ಕೊತಿದ್ದೆ, ಬಟ್ ಇವಾಗ ನಾನು ಸೇವಾ ಮಾಡ್ಕೊಂಡಿದ್ದೆ. ಇನ್ನು ಫಸ್ಟೆಲ್ಲ ನಾವು ನಾನ್ ವೆಜ್ ತಿನ್ನಬೇಕಾದ್ರೆ ಪಾಪುನ ಸ್ವಲ್ಪ ದೂರ ಕೂರಿಸ್ಬಿಟ್ಟು ತಿಂತಿದ್ವಿ. ಯಾಕಂತ ಹೇಳಿದ್ರೆ ನಾವು ತಿನ್ನೋ ಟೈಮಲ್ಲಿ ಅವ್ನು ಬಂದು ತಟ್ಟೆ ಎಳಿಯೋದು ಹಾಗೆಲ್ಲ ಮಾಡ್ತಿದ್ನ. ಇವಾಗ ಅವನಿಗೂ ಕೊಡ್ತೀವಿ ಅಲ್ವಾ, ಸೊ ಹಾಗಾಗಿ ಪಕ್ಕದಲ್ಲೇ ಕೂರಿಸ್ಕೊಂಡು ತಿಂತಾಯಿದ್ದೀವಿ. ಅವನು ಸ್ವಲ್ಪ ಸ್ಟಾರ್ಟಿಂಗು ತಿಂತಿರಲಿಲ್ಲ. ನನ್ನ ಹಸ್ಬೆಂಡ್ ಅಂತೂ ತುಂಬ ಕಾಮಿಡಿ ಮಾಡ್ತಾಯಿದ್ರು. ಅವನಿಗೆ ಕೊಡಬೇಕಾಗಿರೋದ್ರಿಂದ ಸ್ವಲ್ಪ ಮಸಾಲೆ ಮತ್ತು ಖಾರ ಕಮ್ಮಿ ಮಾಡಿದೆ. ಹೇಳಬೇಕು ಅಂತಂದರೆ ನಾನು ಜಾಸ್ತಿ ಖಾರ ತಿಂತೀನಿ, ಹಸ್ಬೆಂಡು ಕೂಡ ಅಷ್ಟು ಖಾರ ತಿನ್ನಲ್ಲ. ನಾನೊಬ್ಬಳೇ ಜಾಸ್ತಿ ಖಾರ ತಿನ್ನೋದು. ಒಗ್ಗರಣೆಗೆ ಏನಾದರೂ ನಾನು ಮೆಣಸಿನ್ಕಾಯಿ ಹಾಕಿರ್ತೀನಿ ಅಲ್ವಾ, ಒಗ್ಗರಣೆಗೆ ಆ ಮೆಣಸಿನ್ಕಾಯಿನೂ ಕೂಡ ನಾನು ಈಚೆಗಡೆಗೆ ಎತ್ತಾಕಲ್ಲ, ಅಷ್ಟು ಖಾರ ತಿಂತೀನಿ ನಾನು. ಸೊ ಹಾಗಾಗಿ ಸ್ವಲ್ಪ ಇವತ್ತು ಅವನಿಗೆ ಕೊಡಬೇಕು ಅಂತ ಸ್ವಲ್ಪ ಖಾರ ಕಮ್ಮಿ ಮಾಡಿದೆ. ಇನ್ನು ಸ್ಟಾರ್ಟಿಂಗು ಬೇಡ ಅಂತ ಹೇಳ್ತಿದ್ನ, ಆಮೇಲೆ ಅವನಿಗೆ ಒಂದು ಪೀಸ್ ಕೊಟ್ವಿ. ಬಟ್ ಅವ್ನ ರಿಯಾಕ್ಷನ್ ನೋಡ್ತಿರ್ಬೋದು ಯಾವ ಥರ ಅಂತ. ನಾವು ಈ ಥರ ಹುಳಿ ಪದಾರ್ಥ ಕೊಟ್ಟಾಗ ಎಕ್ಸ್ಪ್ರೆಷನ್ ಇರುತ್ತಲ್ಲ, ಆ ಥರ ಸ್ವಲ್ಪ ತಿನ್ನ ಅಷ್ಟೇ.
ಇನ್ನು ಊಟ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಹೋಗುವಷ್ಟರಲ್ಲಿ ಟೈಮ್ ಆಲ್ರೆಡಿ 12:30 1 ಗಂಟೆ ಆಗಿಬಿಟ್ಟಿತ್ತು. ಇವಾಗಂತೂ ಫುಲ್ಲು ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ. ಮಧ್ಯ ಒಂದು 15 ದಿನ ಅಂತೂ ಫುಲ್ಲು ಮಳೆ ಇತ್ತು. ಅಂದರೆ ನಮ್ಮ ಪಾಪು ಬರ್ತಡೇ ಮಾಡಿದ್ವಲ್ಲ, ಆ ಟೈಮಲ್ಲಂತೂ ಫುಲ್ಲು ಮಳೆ ಇತ್ತು. ಇವಾಗ ಎಷ್ಟು ಮಳೆ ಇತ್ತೋ ಅಷ್ಟು ಆಪೋಸಿಟಲ್ಲಿ ಬಿಸಿಲು ಹೊಡಿತಿದೆ. ಈ ಬಿಸಿಲು ಟೈಮಲ್ಲಂತೂ ಪಾಪು ಕರ್ಕೊಂಡು ಸಿಟಿಗೆಲ್ಲ ಹೋಗಬೇಕು ಅಂದರೆ ಸ್ವಲ್ಪ ಹಿಂಸೆನೇ. ನಾವಾದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀವಿ ಬಿಸಿಲನ್ನ, ಮಕ್ಕಳುಗಳು ತಡ್ಕೊಳ್ಳಲ್ಲ, ಅಷ್ಟು ಜಾಸ್ತಿ ಬಿಸಿಲಿರುತ್ತೆ. ಇನ್ನು ಸಿಟಿಗೆ ಯಾಕಪ್ಪ ಬಂದಿದ್ವಿ ಅಂತ ಹೇಳಿದ್ರೆ, ಅಂದರೆ ನಾವು ಪಾಪು ಬರ್ತಡೇಲಿ ಫೋಟೋ ತೆಗೆಸಿದ್ವಲ್ಲ, ಅದು ಸ್ವಲ್ಪ ಫೋಟೋ ಎಡಿಟಿಂಗ್ ಎಲ್ಲ ಮಾಡಿಸ್ಬೇಕಿತ್ತು. ಮತ್ತು ಅಷ್ಟು ಫೋಟೋದಲ್ಲಿ ಕೆಲವೊಂದು ಫೋಟೋಗಳನ್ನ ನಾವು ಸೆಲೆಕ್ಟ್ ಮಾಡಬೇಕಿತ್ತು. ಸೊ ಹಾಗಾಗಿ ಬಂದಿದ್ವಿ. ಇನ್ನು ಅವರು ನಮಗೆ ಸಿಸ್ಟಮ್ನೇ ಕೊಟ್ಬಿಟ್ಟಿದ್ರು. ಸ್ವಲ್ಪ ನಾನು ಎಲ್ಲನೂ ಕೂಡ ಯಾವ್ದು ಬೇಕು ಯಾವ್ದು ಬೇಡ ಅಂತೆಲ್ಲನೂ ಕೂಡ ಸೆಲೆಕ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಮಗ ಹಠ ಮಾಡೋದ, ನನ್ನನ್ನು ಎತ್ಕೊ ಅಂತ ಬಂದು ಅಲ್ಲಿ ಸಿಸ್ಟಮ್ ಎಲ್ಲ ಎಳೆಯೋದು, ವೈರೆಲ್ಲ ಎಳೆಯೋದು, ಮೌಸ್ ಎಲ್ಲ ಇಟ್ಕೊಂಡು ಎಳೆಯೋದು, ಆ ಥರ ಮಾಡ್ತಿದ್ದ. ಸೊ ಅವನನ್ನು ಸ್ವಲ್ಪ ಸಮಾಧಾನ ಮಾಡಿ ಫೋಟೋ ಎಲ್ಲನೂ ಕೂಡ ಸೆಲೆಕ್ಟ್ ಮಾಡ್ತಾ ಇದ್ದೆ. ಅಂದರೆ ಫೋಟೋ ತೆಗೆದಿರ್ತಾರೆ, ಕೆಲವರು ಕಣ್ಣು ಮುಚ್ಚಿರೋದು, ಕೆಲವೊಂದು ಸರಿಯಾಗಿ ಬಂದಿರಲ್ಲ, ಮತ್ತು ಒಂದೇ ಫೋಟೋಗಳು ಎರಡೆರಡು ಆಗಿರುತ್ತೆ. ಸೊ ಹಾಗಾಗಿ ನಮಗೆ ಯಾವ ಫೋಟೋ ಬೇಕು, ಯಾವ ಫೋಟೋ ಬೇಡ ಅನ್ನೋದೆಲ್ಲನೂ ಕೂಡ ಸೆಲೆಕ್ಟ್ ಮಾಡಿ ಆ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ಸ್ವಲ್ಪ ಬೇಗ ಕೆಲಸನೇ ಆಗಿಬಿಡೋದು. ಬಟ್ ನನ್ನ ಮಗ ಸ್ವಲ್ಪ ಮಧ್ಯ ಹಠ ಮಾಡ್ತಿದ್ದರಿಂದ ಸ್ವಲ್ಪ ಲೇಟೇ ಆಗೋಯಿತು. ಸುಮಾರು 4:15 ಹತ್ತತ್ರ ಆಗಿಬಿಟ್ಟಿತ್ತು. ಸೊ ಅಲ್ಲಿ ಕೆಲಸ ಮುಗಿಸ್ಕೊಂಡು, ಅಂದರೆ ಫೋಟೋ ಕೆಲಸ ಮುಗಿಸ್ಕೊಂಡು, ಅಂದರೆ ಸಿಟಿ ಒಳಗಡೆ ಇನ್ನೂ ಸ್ವಲ್ಪ ಕೆಲಸ ಇತ್ತು. ಸೊ ಅದಕ್ಕೆ ಹೊರಡ್ತಾ ಇದ್ದೀವಿ. 4:15 ಆಗಿದ್ರು ಎಷ್ಟು ಬಿಸಿಲು ಇತ್ತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇವಾಗ ಅನಿಸುತ್ತೆ ಎಷ್ಟು ಬೇಗ ಮಳೆ ಬಂದ್ಬಿಡುತ್ತಪ್ಪ ಅಂತ ಅನಿಸುತ್ತೆ. ಮಳೆ ಇದ್ದಾಗ ಎಷ್ಟು ಬೇಗ ಬಿಸಿಲು ಬರುತ್ತಪ್ಪ ಅಂತ ಅನ್ನಿಸ್ಬಿಡುತ್ತೆ. ಇನ್ನು ಹೊರಡಬೇಕಾದ್ರೆ ಇಲ್ಲೇ ಸುಮಂಗಲಿ ಆಪೋಸಿಟ್ ಹೋಗ್ತಿರ್ಬೇಕಾದ್ರೆ ಬೈಕಲ್ಲಿ ಪೆಟ್ರೋಲ್ ಕೂಡ ಖಾಲಿ ಆಯಿತು. ಇನ್ನು ತಳ್ಕೊಂಡು ಹೋದ್ವಿ. ಅಂದರೆ ಸ್ವಲ್ಪ ನಾವು ಶಾಪಿಂಗ್ ಮಾಡಬೇಕಿತ್ತಲ್ಲ, ಆ ಅಂಗಡಿ ಹತ್ರ ಹೋದ್ವಿ. ನಾನು ಪಾಪು ಶಾಪಿಂಗ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಹಸ್ಬೆಂಡ್ ಹೋಗಿ ಸ್ವಲ್ಪ ತಳ್ಕೊಂಡು ಪೆಟ್ರೋಲ್ ಕೂಡ ಹಾಕಿಸ್ಕೊಂಡು ಬಂದರು. ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಸ್ವಲ್ಪ ಬೆಲ್ಲ ಬೇಕಿತ್ತು. ಸಾಮಾನ್ಯವಾಗಿ ಹಸ್ಬೆಂಡು ಯಾವಾಗಲೂ ಇಲ್ಲೇ ಅಂತೆ, ಅಂದರೆ ಇಲ್ಲಿ ಮಾರ್ಕೆಟ್ ಒಳಗಡೆನೆ ಅಂತೆ ಬೆಲ್ಲ ತರೋದು. 2-3 ಸಲ ಹಾಕಿದೆ. ಬೆಲ್ಲ ಏನು ಅಂದರೆ ಬೆಲ್ಲ ಹಾಕಿದಾಗ ಕಾಫಿ ಏನೂ ಒಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಇಲ್ಲೇ ತರಿಸ್ಕೊಳ್ಳೋಣ ಅಂತ ಹೋಗಿದ್ದೆ. ಬಟ್ ಈ ಸಲ ಒಡ್ಕೊಬಿಡ್ತು, ಬೆಲ್ಲ ಚೆನ್ನಾಗಿರಲಿಲ್ಲ ಈ ಸಲ. ಸೊ ಅದನ್ನೇನಾದರೂ ಸ್ವೀಟ್ ಮಾಡಿದಾಗ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಎತ್ತಿಟ್ಟು ಈಗ ಬೇರೆ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸಲ ತುಂಬ ಚೆನ್ನಾಗಿ ಕೊಡ್ತಾರೆ, ಕೆಲವೊಂದು ಸಲ ಈ ಥರ ಆಗಿಬಿಡುತ್ತೆ. ಇನ್ನು ಅಲ್ಲಿ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಬಿಸಿಲಿದ್ದಿದ್ದರಿಂದ ಪಾಪು ಕರ್ಕೊಂಡು ಬಸ್ಸಲ್ಲಿ ಬಂದೆ. ಹಸ್ಬೆಂಡು ಇನ್ನೂ ಸ್ವಲ್ಪ ಅಂಗಡಿ ಐಟಮ್ ಹಾಕಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನನ್ನು ಪಾಪುನು ಬಸ್ ಹತ್ತಿಸ್ಕೊಟ್ರು. ನಾನು ಪಾಪು ಬಸ್ಸಲ್ಲಿ ಬಂದ್ವಿ, ಅವರು ಬೈಕಲ್ಲಿ ಬಂದರು. ಇನ್ನು ಬಿಸಿಲಲ್ಲೆಲ್ಲ ಓಡಾಡಿರೋದ್ರಿಂದ ಫುಲ್ಲು ಸ್ವೆಟ್ ಆಗಿದೆ. ಸೊ ಹಾಗಾಗಿ ಇವಾಗ ಬಿಸಿಲು ಇದ್ದಿದ್ದರಿಂದ ಫಸ್ಟು ಮುಖ ತೊಳೆದ್ಬಿಟ್ಟು ಸ್ವಲ್ಪ ಮಾಯ್ಶ್ಚರೈಸ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡು, ಇನ್ನು ಹಸ್ಬೆಂಡು ಅಂದರೆ ಬೆಳಿಗ್ಗೆ ಎಲ್ಲ ಬಕ್ರೀದ್ ಇತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಲೋಸ್ ಮಾಡಿದರು ಅಲ್ವಾ. ಮತ್ತು ಇವಾಗ ಈವ್ನಿಂಗ್ ಟೈಮು ಸ್ವಲ್ಪ ಕಸ್ಟಮರ್ಸ್ ಬರ್ತಾರೆ. ಸೊ ಹಾಗಾಗಿ ಶಾಪ್ ಹತ್ರ ಹೋಗ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಸ್ವಲ್ಪ ಕಾಫಿ ಮಾಡಿಕೊಟ್ಬಿಟ್ಟು ಸ್ವಲ್ಪ ಬಟ್ಟೆಗಳಿತ್ತು, ಅಂದರೆ ಮಾರ್ನಿಂಗೇ ಹೇಳಿದೆ ಅಲ್ವಾ, ಸ್ವಲ್ಪ ಬಟ್ಟೆಗಳಿತ್ತು ಅಂತ, ಆ ಕೆಲಸನೂ ಕೂಡ ಫುಲ್ಲು ಮುಗಿಸ್ಕೊಳ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ನಿನ್ನೆ ಅಂದರೆ ಶನಿವಾರ ವೀಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ. ಯಾಕಂತ ಹೇಳಿದ್ರೆ ನಾನು ಅಡುಗೆ ಮಾಡ್ತಿದ್ದೆ ಅಲ್ವಾ, ಚಪಾತಿ ಮಾಡ್ತಿದ್ದೆ ಅಲ್ವಾ, ಅಷ್ಟೊತ್ತಿಗೆ ನನ್ನ ಮಗ ಎದ್ಬಿಟ್ಟು ಸ್ವಲ್ಪ ಹಠ ಮಾಡೋಕ್ಕೆ ಶುರು ಮಾಡಿಬಿಟ್ನ. ಅಂದರೆ ನಾನು ಅಲ್ಲೆಲ್ಲ ಸಿಟಿಲೆಲ್ಲ ಸ್ವಲ್ಪ ಓಡಾಡಿಸ್ಕೊಂಡು ಬಿಸಿಲಲ್ಲೆಲ್ಲ ಒಣಗಿಸ್ಕೊಂಡು ಕರ್ಕೊಂಡು ಬಂದೆ ಅಲ್ವಾ. ಸೊ ಅವನಿಗೆ ಏನೋ ಒಂಥರ ಇರಿಟೇಟ್ ಆಗ್ತಿತ್ತೇನೋ, ಸ್ವಲ್ಪ ಚಂಡಿ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಸೊ ಹಾಗಾಗಿ ನಾನು ವೀಡಿಯೋನ ಎಂಡ್ ಮಾಡೋಕ್ಕೂ ಆಗಿಲ್ಲ ಮತ್ತು ಕಂಟಿನ್ಯೂ ಮಾಡೋಕ್ಕೂ ಆಗಿಲ್ಲ. ಮತ್ತು ನಿನ್ನೆ ಭಾನುವಾರ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಕೆಲಸಗಳೇ ಇತ್ತು. ಅಂದರೆ ಮನೆ ಕ್ಲೀನ್ ಮಾಡೋದು, ಬಟ್ಟೆ ಇನ್ನೊಂದು 2 ಸ್ವಲ್ಪ ಜಾಸ್ತಿ ಇತ್ತು ಬಟ್ಟೆಗಳು. ಸೊ ಹಾಗಾಗಿ ಅವತ್ತು ಹಿಂದಿನ ದಿನ ಅಂದರೆ ಶನಿವಾರ ದಿನ ರಾತ್ರಿ ಒಂದು ಸಲ ಹಾಕಿದೆ. ಮತ್ತು ನಿನ್ನೆ ಎಲ್ಲ ಸ್ವಲ್ಪ ಕೈಲಿ ವಾಶ್ ಮಾಡೋದೆಲ್ಲ ಇತ್ತು. ಕೆಲವೊಂದು ಬಟ್ಟೆಗಳನ್ನ ನಾನು ಮಷಿನ್ಗೆ ಹಾಕ್ತೀನಿ, ಇನ್ನು ಕೆಲವೊಂದನ್ನು ನಾನು ಕೈಲೇ ವಾಶ್ ಮಾಡಿಬಿಡ್ತೀನಿ. ಸೊ ಹಾಗಾಗಿ ಕೈಲಿ ವಾಶ್ ಮಾಡೋದೆಲ್ಲ ನಿನ್ನೆ ಎಲ್ಲ ವಾಶ್ ಮಾಡಿ ನಮ್ಮ ಅಣ್ಣರ ಮನೇಲಿ ಊಟಕ್ಕೆ ಇನ್ವೈಟ್ ಮಾಡಿದರು, ಇಲ್ಲೇ MG ಕೊಪ್ಪಲ್ಲು. ಸೊ ಅಲ್ಲಿಗೆ ಹೋಗಿ ಮತ್ತೆ ವೀಡಿಯೋ ಮಾಡೋಣ ಅನ್ನೋಷ್ಟರಲ್ಲಿ ಅಲ್ಲಿಗೆ ಹೋಗಿ ಬಂದೆ, ಡೈರೆಕ್ಟು ಶಾಪ್ ಹತ್ರನೇ ಬಂದೆ. ಇನ್ನು ಮನೆಗೆ ಬರೋಣ ಸ್ವಲ್ಪ ವೀಡಿಯೋ ಎಲ್ಲ ಎಡಿಟು ಎಲ್ಲ ಮಾಡೋಣ ಅನ್ಕೋಷ್ಟರಲ್ಲಿ ಮಳೆ ಬಂದುಬಿಡ್ತು. ಸೊ ಹಾಗಾಗಿ ಅಲ್ಲೇ ಒಂದು 8 ಗಂಟೆವರೆಗೂ ಶಾಪ್ ಹತ್ರನೇ ನಾನು ಪಾಪು ಉಳ್ಕೊಂಡು ಇನ್ನೇನು ಅಂತ ಹೇಳ್ಬಿಟ್ಟು ನಿನ್ನೆನೂ ಕೂಡ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವತ್ತು ಸೋಮವಾರ, ಶನಿವಾರದ ವೀಡಿಯೋಗೇ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಯಾವುದ್ರ ರಿಲೇಟೆಡ್ ಅಪ್ಪ ಅಂತ ಹೇಳಿದ್ರೆ, ಇನ್ನು ಬರ್ತಡೇ ಮಾಡಿದ್ವಲ್ಲ ನಮ್ಮದು ಪಾಪುದು, ಪಾಪಿಗೆ ಏನೇನು ಗಿಫ್ಟ್ ಬಂದಿದೆ,
ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡಿ ಸ್ವಲ್ಪ ವಿಡಿಯೋ ಎಂಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಕೊಂಡಿರಲಿಲ್ಲ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಬರುತ್ತೆ ಅಂತ. ಸ್ವಲ್ಪ ಟಾಯ್ಸು ಕೊಟ್ಟಿದ್ದಾರೆ, ಟೆಡ್ಡಿ ಬೇರ್ಗಳು ಕೊಟ್ಟಿದ್ದಾರೆ, ಮತ್ತು ಸ್ವಲ್ಪ ಗೋಲ್ಡ್ ಗಿಫ್ಟು ಕೂಡ ಬಂದಿದೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಸಾಮಾನ್ಯವಾಗಿ ಹೇಳಬೇಕು ಅಂತ ಅಂದರೆ ನಮ್ಮ ಹಳ್ಳಿ ಸೈಡು ಜಾಸ್ತಿ ಮುಯಿನೇ ಹಾಕೋದು. ಗಿಫ್ಟು ಯಾರೂ ಕೊಟ್ಟಿಲ್ಲ, ಕೊಡೋದಿಲ್ಲ, ಮುಯಿನೇ ಜಾಸ್ತಿ ಹಾಕೋದು. ಅದು ಅಲ್ಲದೆ ನಾವು ದೇವಸ್ಥಾನದ ಹತ್ರ ಮಾಡಿದ್ವಿ ಅಲ್ವಾ, ಸೊ ಹಾಗಾಗಿ ಜಾಸ್ತಿ ಮುಯ್ಯೇ ಬಿದ್ದಿರೋದು. ಇನ್ನು ಸ್ವಲ್ಪ ಗೋಲ್ಡು, ಇನ್ನು ಸ್ವಲ್ಪ ಟಾಯ್ಸು ಗಿಫ್ಟು. ಅದು ಕೆಲವೊಂದು ಟಾಯ್ಸ್ಗಳನ್ನ ಊರಲ್ಲೇ ಅಮ್ಮ ಎಕ್ಸೈಟ್ಮೆಂಟ್ಗೆ ಎಲ್ಲ ಓಪನ್ ಮಾಡಿಬಿಟ್ಟಿದ್ರು. ಸೊ ಅದನ್ನು ನಾನು ಊರಲ್ಲೇ ಬಿಟ್ಟು ಬಂದಿದ್ದೆ. ಇನ್ನು ಕೆಲವೊಂದು ನನ್ನ ಹತ್ರ ಸೇರಿಕೊಂಡಿತ್ತು, ಅದನ್ನು ಮಾತ್ರ ನಾನಿಲ್ಲಿ ಮೈಸೂರಿಗೆ ತೊಗೊಂಡು ಬಂದುಬಿಟ್ಟೆ. ಕೆಲವೊಂದು ನಮ್ಮ ಅಲ್ಲೇ ಎಕ್ಸೈಟ್ಮೆಂಟ್ಗೆ ಎಲ್ಲ ಓಪನ್ ಮಾಡಿ ಅಲ್ಲೇ ಮೊಮ್ಮಗುಗೆ ಆಟ ಆಡೋಕ್ಕೆ ಕೊಟ್ಬಿಟ್ಟಿದ್ರು ಆಲ್ರೆಡಿ. ಮೊದಲನೇ ಗಿಫ್ಟ್ ಬಂದು ಇದು ಟೆಡ್ಡಿನೇ ಇದು, ಯಾಕಂದರೆ ಇದು ಆಲ್ರೆಡಿ ಇಲ್ಲಿ ಓಪನ್ ಆಗಿಬಿಟ್ಟಿದೆ. ಚೆನ್ನಾಗಿದೆ, ಕ್ಯೂಟಾಗಿ. ಇದು ಬಂದು ನನಗೆ ನಮ್ಮ ಅಣ್ಣ ಪ್ರೆಸೆಂಟ್ ಮಾಡಿದ್ದು. ಈ ಥರ ಇದೆ, ಚೆನ್ನಾಗಿದೆ, ಕ್ಯೂಟಾಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು. ನಾನು ಇದನ್ನೇನು ಓಪನ್ ಮಾಡೋದು ಬೇಡ, ಈಗ ಹೇಗಿದ್ರು ಮನೆ ಚೇಂಜ್ ಮಾಡ್ತೀವಲ್ಲ ಆವಾಗ ಓಪನ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಇಲ್ಲಿ ಹಾಕಿ ಇದಕ್ಕೆ ಸ್ಪೇಸ್ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಕವರಲ್ಲಿ ಇಟ್ಟಿರ್ತೀವಿ, ನನ್ನ ಮಗ ಹರಿದಾಗ್ತಾನೆ. ಸೊ ಹಂಗಾಗಿ ಓಪನ್ ಮಾಡೋಣ ಅಂತ ಮಾಡಿದೆ. ಮನೆಯೂ ಕೂಡ ಹುಡುಕ್ತಾ ಇದ್ದೀವಿ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಕ್ಯೂಟಾಗಿದೆ ಟೆಡ್ಡಿ, ಎಷ್ಟು ಸಖತ್ತಾಗಿದೆ ಅಂತ. ಇನ್ನು ಮನೇಲೂ ಒಂದು ಚಿಕ್ಕದಿದೆ. ನಾನು ಅಂದರೆ ಫಸ್ಟು ಪಾಪು ಆಗೋಕ್ಕೆ ಮುಂಚೆ ನಾನೊಂದು ತೆಗೆದಿಟ್ಕೊಂಡಿದ್ದೆ. ಅದು ಇವಾಗ ಪಾಪು ಕೊಟ್ಟರೆ ಸ್ಟಾರ್ಟಿಂಗು ಎದ್ರುಕೋತಿದ್ನ, ಭಯ ಪಡ್ತಿದ್ನ. ಬಟ್ ಇವಾಗ ಏನಿಲ್ಲ, ಎತ್ತ ಒಗ್ದ ಅಂತ ತೂದು ಬಿಸಾಕ್ತಾ ಇರ್ತಾನೆ. ಸೊ ಇದನ್ನು ಯಾವ ಥರ ಮಾಡ್ತಾನೆ ಅಂತ ಗೊತ್ತಿಲ್ಲ. ಎಷ್ಟು ಕ್ಯೂಟಾಗಿದೆ ನೋಡಿ, ಫುಲ್ಲು ಸಾಫ್ಟ್ ಇದೆ. ಇದನ್ನು ಬಂದು ನನಗೆ ಅಣ್ಣ ಪ್ರೆಸೆಂಟ್ ಮಾಡಿದ್ದು. ತುಂಬ ಕ್ಯೂಟಾಗಿದೆ, ನನ್ನ ಮಗುಗಿಂತನೂ ಸ್ವಲ್ಪ ಹೈಟ್ ಇದೆ. ಇಷ್ಟು ಬಂದು ಈ ಸೂಟು, ಇದು ತುಂಬ ಚೆನ್ನಾಗಿದೆ. ನಮ್ಮ ಸೋದ್ರ ಮಾವ ತೊಗೊಟ್ಟಿದ್ದು, ಅಂದರೆ ನಮ್ಮ ಅಮ್ಮನ ತಮ್ಮ ತೊಗೊಟ್ಟಿದ್ದು. ಅವತ್ತೇ ಹಾಕಿ ಅಂತ ಹೇಳ್ತಾಯಿದ್ರು. ಬಟ್ ಅವತ್ತು ಪಾಪುಗೆ ಆಲ್ರೆಡಿ 2 ಡ್ರೆಸ್ ಹಾಕಿದೆ. ಆಮೇಲೆ ಅವತ್ತು ಸ್ವಲ್ಪ ಮಳೆ ಇದ್ರೂ ಅವ್ನು ಫುಲ್ಲು ಸ್ವೆಟ್ ಆಗ್ತಾಯಿದ್ನ. ಸೊ ಅವನಿಗೆ ಸ್ವಲ್ಪ ಮುರ್ಸು ಆಗ್ತಾಯಿತ್ತು. ಸೊ ಹಾಗಾಗಿ ಇದನ್ನು ಹಾಕಿರಲಿಲ್ಲ. ಸೊ ಚೆನ್ನಾಗಿದೆ, ಕ್ಯೂಟಾಗಿದೆ. ಮತ್ತು ಇದು ಪ್ಯಾಂಟು, ಇದು ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿ, ಇಲ್ಲೊಂದು ಸ್ಟೋನ್ದು ಇಟ್ಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಇದನ್ನು ಆ್ಯಕ್ಚುಲಿ ನೈಟು ಟೈಮ್ ವೇರ್ ಮಾಡ್ತು ಅಂತ ಹೇಳಿದ್ರೆ, ಏನಾದ್ರು ಫಂಕ್ಷನ್ ಇದ್ದಾಗ ನೈಟು ಟೈಮ್ ಏನಾದರೂ ವೇರ್ ಮಾಡ್ತು ಅಂತ ಹೇಳಿದ್ರೆ ಈ ಸ್ಟೋನು ಲೈಟಿಂಗ್ಸ್ಗೆ ಸ್ವಲ್ಪ ಹೊಳೆಯುತ್ತೆ. ಸೊ ಹಾಗಾಗಿ ಏನಾದರೂ ಫಂಕ್ಷನ್ ಇದ್ದಾಗ ಹಾಕೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ನಮ್ಮ ಸೋದ್ರ ಮಾವ ಕೊಡಿಸಿದ್ದು, ನಮ್ಮ ಅಣ್ಣ ಕೊಟ್ಟಿದ್ದು, ನಮ್ಮ ಪುನಿಯಣ್ಣ ಅಂತ, ನಮ್ಮ ಚಿಕ್ಕಪ್ಪನ ಮಗ. ಸೊ ಇದು ಚೆನ್ನಾಗಿದೆ. ಬಟ್ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ, ಮಾತ್ರ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಅಣ್ಣ ಕೊಡಿಸಿರೋದಲ್ವ, ಸ್ವಲ್ಪ ವ್ಯಾಲ್ಯೂಬೆಲೆ ಇರುತ್ತೆ, ಚೆನ್ನಾಗಿರುತ್ತೆ. ಅವ್ರು ಏನೇ ಕೊಡಿಸ್ಲಿ ಬಿಡಲಿ, ಬಟ್ ಬಂದು ನಮಗೆ ನನ್ನ ಮಗುಗೆ ವಿಶ್ ಮಾಡಿದ್ರಲ್ಲ, ಸೊ ಅದೇ ನನಗೆ ತುಂಬ ಖುಷಿ. ಏನೋ ಗೊತ್ತಿಲ್ಲ, ಫುಲ್ಲು ಕ್ಯೂಟಾಗಿ ಪ್ಯಾಕ್ ಮಾಡಿದ್ದಾರೆ. ಅನಿಮಲ್ಸ್ದು ಅವನಿಗೆ ಟಾಯ್ಸ್ ಕೊಡಿಸಿದ್ದಾರೆ. ಇದು ಅನಿಮಲ್ಸು. ಮತ್ತು 2 ಜೀಪ್ ಕೊಡಿಸಿದ್ದಾರೆ, ಕಾರ್ ಕೊಡಿಸಿದ್ದಾರೆ. ಎಷ್ಟು ಕ್ಯೂಟಾಗಿದೆ ನೋಡಿ. ಇದೊಂದು ಟೆಡ್ಡಿ ಕಳಿಸಿದ್ದಾರೆ. 3 ಎಲ್ಲ ಹಾಕಿ ಒಂದಕ್ಕೆ ಪ್ಯಾಕ್ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು, ಚೆನ್ನಾಗಿದೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇವೆರಡನ್ನೂ ಕೂಡ ನಮ್ಮ ಶಾಪಲ್ಲೇ ಇದೆ. ಸೊ ನಾವು ಕೂಡ ಸೇಲ್ ಮಾಡ್ತೀವಿ. ಚೆನ್ನಾಗಿದೆ, ತುಂಬಾ ಕ್ಯೂಟಾಗಿದೆ. ಹುಡುಗರು ಪ್ರಾಜೆಕ್ಟ್ ವರ್ಕ್ಗೆ ಅಂತ ನಾವು ಸೇಲ್ ಇಟ್ಟಿರ್ತೀವಿ ಅಲ್ವಾ ಶಾಪಲ್ಲಿ. ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬಟ್ ಇದೇನು ಅಂತ ಗೊತ್ತಿಲ್ಲ, ಫುಲ್ಲು ಪ್ಯಾಕ್ ಮಾಡಿದ್ದಾರೆ. ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಬೇಬಿ ಕಿಟ್, ಹಿಮಾಲಯ ಬೇಬಿ ಕಿಟ್ ಕೊಟ್ಟಿದ್ದಾರೆ. ಇದು ನನ್ನ ಹಸ್ಬೆಂಡ್ ಫ್ರೆಂಡ್ ಕೊಡಿಸಿದ್ದು. ಚೆನ್ನಾಗಿದೆ. ಇವನ್ ಹೇಳಬೇಕು ಅಂತ ಹೇಳಿದ್ರೆ, ನಾನು
ಹೇಳಿದ್ರಲ್ಲ ಡಾಕ್ಟ್ರು ನನಗೆ ಡಿಲಿವರಿ ಯಾವಾಗ ಬೇಕಾದರೂ ಡಿಲಿವರಿ ಪೇಯ್ನ್ ಬರ್ಬೋದು ಅಂತ. ಸೊ ಆವಾಗ ನಾನು ಫಸ್ಟೇ ನಾನು ತೆಗೆದಿಟ್ಕೊಂಡಿರೋ ಕಿಟ್ಟು ಹಿಮಾಲಯನೇ ತೆಗೆದಿಟ್ಕೊಂಡಿದ್ದೆ. ಒಂದು 600-800 ಸಮಥಿಂಗ್ ಅನಿಸುತ್ತೆ. ಸೊ ಎಲ್ಲ ಹಾಸ್ಪಿಟಲ್ ಬ್ಯಾಗ್ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ಹಿಮಾಲಯನೇ ನಾನು ಡೇ 1ಇಂದನೂ ಕೂಡ ಪಾಪುಗೆ ನಾನು ಹಿಮಾಲಯನೇ ಯೂಸ್ ಮಾಡ್ತಾ ಇರೋದು. ಸೊ ಅದ್ರದ್ದು ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಮಾಯ್ಶ್ಚರೈಸ್ ಆಗಿರ್ಬೋದು, ಶಾಂಪೂ ಎಲ್ಲ ಕೂಡ ಚೆನ್ನಾಗಿದೆ. ಸೊ ಹಾಗಾಗಿ ಹಿಮಾಲಯ ಕಿಟ್ಟೆ ಕೊಡಿಸಿದ್ದಾರೆ. ಸೊ ಇದು ಖುಷಿನೇ ಆಯಿತು, ತುಂಬ ಇಷ್ಟನೇ ಆಯಿತು. ಇಷ್ಟು ಗಿಫ್ಟು ನನ್ನ ಕೈಗೆ ಸಿಕ್ಕಿರೋದು. ಅಂದರೆ ನಾನು ಅಲ್ಲೇ ನನ್ನ ಹತ್ರ ಇದ್ದಿದ್ದನ್ನು ನಾನು ಮೈಸೂರಿಗೆ ತೊಗೊಂಡು ಬಂದುಬಿಟ್ಟಿದ್ದೆ. ಇನ್ನು ಮಿಕ್ಕಿದ ಗಿಫ್ಟನ್ನ ನಮ್ಮಮ್ಮ ಹೇಳಿದ್ನಲ್ಲ ಆವಾಗಲೇ ಎಕ್ಸೈಟ್ಮೆಂಟ್ಗೆ ಹೊಡೆದು ಆಲ್ರೆಡಿ ಮೊಮ್ಮಗನಿಗೆ ಆಟ ಆಡೋಕ್ಕೆ ಕೊಟ್ಬಿಟ್ಟಿದ್ರು. ಸೊ ಇಷ್ಟು ನನಗೆ ಬಂದಿದ್ದು. ಇದು ಬಂದು ಟಾಯ್ಸು, ಬಟ್ಟೆ ರಿಲೇಟೆಡ್. ಆದರೆ ಇನ್ನು ನೆಕ್ಸ್ಟ್ ಬಂದು ಸ್ವಲ್ಪ ಗೋಲ್ಡು ಕೂಡ ಗಿಫ್ಟ್ ಬಂದಿದೆ. ಅದರಲ್ಲಿ ಇದು ರಿಂಗ್ ಒಂದೆರಡು ಬಂದಿದೆ. ಇದು ನೋಡಿ, ಇದು ರಿಂಗು. ನನ್ನ ಮಗನಿಗೆ ಇದು ಸ್ವಲ್ಪ ದೊಡ್ಡ ಸೈಜು. ಅವತ್ತು ಕೂಡ ಹಾಕಿಲ್ಲ, ಯಾಕಂತ ಹೇಳಿದ್ರೆ ಒಂದು ಬೆರಳಿಗಿನ್ನ ಇದೆ ದೊಡ್ಡ ಸೈಜ್ ಆಗಿರೋದ್ರಿಂದ ಬಿದ್ದೋಗ್ಬಿಡುತ್ತೆ ಅಂತ ಆಗಿಲ್ಲ. ಇದು ಬಂದು ನಮ್ಮ ಅಣ್ಣ ಪ್ರೆಸೆಂಟ್ ಮಾಡಿದ್ದು, ಅಲ್ಲೇ ನಮ್ಮೂರವರೇ, ನಮ್ಮ ದೊಡ್ಡಪ್ಪನ ಮಗ ಪ್ರೆಸೆಂಟ್ ಮಾಡಿದ್ದು. ಇದು ಗೋಲ್ಡ್ ಗಿಫ್ಟ್ ಬಂದಿದೆ, ಅಂದರೆ ಗೋಲ್ಡ್ ರಿಂಗ್ ಬಂದಿದೆ. ಇದು ಕೂಡ ನಮ್ಮ ಅಣ್ಣನೇ ಪ್ರೆಸೆಂಟ್ ಮಾಡಿದ್ದು ಅಂತ. ಅಂದರೆ ಇಲ್ಲಿ ಮೈಸೂರಲ್ಲೇ ಇದ್ದಾರೆ ಎಲ್ಲ ಅಣ್ಣ, ಅವರು ಪ್ರೆಸೆಂಟ್ ಮಾಡಿದ್ದು. ಇದು ಚೆನ್ನಾಗಿದೆ, ಬಟ್ ಇದು ಕೂಡ ಅವನಿಗೆ ದೊಡ್ಡ ಸೈಜ್ ಆಗುತ್ತೆ. ಇದು ಕೂಡ ಅವನಿಗೆ ದೊಡ್ಡ ಸೈಜ್ ಆಗುತ್ತೆ. ಅದನ್ನು ಕೂಡ ನಾನು ಅವತ್ತು ಹಾಕಿಲ್ಲ. ಹೇಳಬೇಕು ಅಂತ ಹೇಳಿದ್ರೆ ಅವನು ಚೈನು, ಕುತ್ತಿಗೆ ಚೈನ್ ಒಂದು ಬಿಟ್ಕೊಂಡ್ರೆ ಮಿಕ್ಕಿದ್ದು ಏನೂ ಕೂಡ ಅವನು ಹಾಕಿಸ್ಕೊಂಡಿಲ್ಲ. ಮತ್ತು ಈ ಚೈನ್ ಬಂದು ಅಮ್ಮ ಮಾಡಿಸಿದ್ದು, ಊರಲ್ಲಿ ಅಪ್ಪರ ಮನೆಯಿಂದ ಮಾಡಿಸಿದ್ದು. ಇದು ಅಂದರೆ ಇವಾಗ ಬಾಣಂತನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಮಗುಗೆ ಏನಾದರೂ ಕೊಡ್ತಾರೆ ಅಲ್ವಾ. ಸೊ ಹಾಗಾಗಿ ಅವಾಗ ಮಾಡಿಸಿದ್ದು ಇದು. ಇದೇನು ಗಿಫ್ಟ್ ಅಂತ ಏನಿಲ್ಲ, ಇದನ್ನು ಹೇಗಿದ್ರು ವ್ಲಾಗ್ ಮಾಡ್ತಿದ್ನಲ್ಲ. ಸೊ ಹಾಗಾಗಿ ಇದನ್ನು ಕೂಡ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಅವಾಗ ಮಾಡಿಸಿದ್ದು ಇದು ಚೈನು. ಇದಕ್ಕಿನ್ನೂ ಡಾಲರ್ ಕೂಡ ಮಾಡಿಸಿಲ್ಲ, ನಿಧಾನಕ್ಕೆ ಸ್ವಲ್ಪ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಸುಮ್ಮನೆ ಅದೇ ಸರಿ ನಿಧಾನಕ್ಕೆ ಮಾಡಿಸ್ಕೊಡಿ ಅಂತ ಹೇಳ್ಬಿಟ್ಟು. ಇದು ಉಂಗುರ, 2 ಉಂಗುರ ಕಾಣಿಸ್ತಿದ್ಯಾ, 2 ಉಂಗುರ. ಇದು ಕೂಡ ಅಪ್ಪರೇ ಮಾಡಿಸ್ಕೊಟ್ಟಿದ್ದು, ಅಂದರೆ ಬಾಣಂತನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ. ಇದಕ್ಕೆಲ್ಲ ದಾರ ಎಲ್ಲ ಹಾಕಿದ್ವಿ, ಬಟ್ ಅವತ್ತು ಕೂಡ ಅದನ್ನು ಅವನು ಹಾಕಿಸ್ಕೊಂಡಿಲ್ಲ. ಸೊ ಹಾಗಾಗಿ ನಾವೇ ಕೂಡ ಹಾಕಿಲ್ಲ, ಜಸ್ಟ್ ಕುತ್ತಿಗೆ ಚೈನ್ ಒಂದು ಹಾಕಿದ್ವಿ ಅಷ್ಟೇ. ಇನ್ನು ನೆಕ್ಸ್ಟು ಬಂದು ಬ್ರಾಸ್ಲೈಟು ಕಾಣಿಸ್ತಿದ್ಯಾ, ಬ್ರಾಸ್ಲೈಟು. ಇದು ಬಂದು ಹಸ್ಬೆಂಡ್ ಮಾಡ್ತಿದ್ದು. ಅಂದರೆ ನಮ್ಮ ಸೈಡು ಒಂದು 3 ತಿಂಗಳಿಗೆ ಅಕ್ಕಿ ಎಣ್ಣೆ ಅಂತ ತರ್ತಾರೆ. ಆವಾಗ ಮಾಡಿಸಿದ್ದು ಇದು. ಆವಾಗ ಮಾಡಿಸಿಲ್ಲ, ಆವಾಗ 1 ಗ್ರಾಮ್ ಗೋಲ್ಡ್ ತಂದಿದ್ರು. ಬಟ್ಟು 1 ಗ್ರಾಮ್ದು ಉಂಗುರ ತಂದಿದ್ರು. ಆವಾಗ ಉಂಗುರನೇ ಅಮ್ಮರೇ 2 ಮಾಡಿಸಿದ್ರು ಅಲ್ವಾ. ಸೊ ಹಂಗಾಗಿ ಉಂಗುರ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು 2 ಗ್ರಾಮ್ಗೆ ಬ್ರಾಸ್ಲೈಟ್ ಮಾಡಿಸಿದ್ವಿ. ಇದನ್ನು ಕೂಡ ಅವನು ಹಾಕ್ಕೊಂಡಿಲ್ಲ ಅವತ್ತು. ಅದಕ್ಕೆ ಜಸ್ಟ್ ಗೋಲ್ಡ್ ಚೈನ್ ಒಂದು ಹಾಕಿದ್ವಿ ಅಷ್ಟೇ. ಇದನ್ನು ಯಾವುದೂ ಕೂಡ ಹಾಕಿಸ್ಕೊಂಡಿರಲಿಲ್ಲ ಅವನು. ಜಸ್ಟ್ ಗೋಲ್ಡ್ ಚೈನ್ ಒಂದು ಹಾಕಿ ಮತ್ತು ಕಾಲಿಗೆ ಗೊಸ್ಲು ಅಂತ ಬರುತ್ತಲ್ಲ ಚೈನು, ಅದನ್ನು ತೊಗೊಟ್ಟಿದ್ರು. ಇನ್ನು ಅಮ್ಮರು ಕೂಡ ತುಂಬ ಮಾಡಿದ್ದಾರೆ, ಮಾಡಿಲ್ಲ ಅಂತ ಅಲ್ಲ. ಅವನಿಗೆ ಅನ್ನಪ್ರಾಶನ ಮಾಡಿಸಿದಾಗ ಬೆಳ್ಳಿ ಬಟ್ಲು, ಸ್ಪೂನು ಎಲ್ಲನೂ ಕೂಡ ಕೊಡಿಸಿದ್ರು. 40 ಗ್ರಾಮ್ ಏನೋ ಇದೆ ಅದು ಬೆಳ್ಳಿ ಬಟ್ಲು. ಸ್ಪೂನ್ ಒಂದು 20 ಗ್ರಾಮ್ ಇದೆ. ನಾನು ಆಲ್ಮೋಸ್ಟ್ ಡೈಲಿ ಪಾಪುಗೇನಾದರೂ ಊಟ ಮಾಡಿಸ್ತಿರ್ಬೇಕಾದ್ರೆ ವೀಡಿಯೋದಲ್ಲಿ ನೀವು ನೋಡಿರ್ತೀರ. ಬಟ್ಲು ಅದು 40 ಗ್ರಾಮ್ಸ್ ಇದೆ. ಪಾಪುಗೆ ಅನ್ನಪ್ರಾಶನ ಮಾಡಿಸಿದಾಗ ಬೇಕು ಅಂತ ಹೇಳಿದ್ರಲ್ಲ, ಸೊ ಹಾಗಾಗಿ ಕೊಡಿಸಿದ್ರು. ಸದ್ಯಕ್ಕೆ ಇಷ್ಟು ನನ್ನ ಮಗನ ಹತ್ರ ಇರೋ ಗೋಲ್ಡ್ ಕಲೆಕ್ಷನ್ನು. ಇದು ಗಿಫ್ಟ್ ರಿವ್ಯೂ ಮಾಡ್ತಾ ನನ್ನ ಮಗನ ಗೋಲ್ಡ್ ಕಲೆಕ್ಷನ್ ಕೂಡ ತೋರಿಸ್ಬಿಟ್ಟೆ ನಿಮಗೆ. ಮತ್ತು ಅವನಿಗೆ ಮಾಮೂಲಿ ಬೆಳ್ಳಿದು ಉಡುದಾರ, ನಾರ್ಮಲಾಗಿ ಬೇಸಿಕ್ಕಾಗಿ ಏನೇನಿರುತ್ತೆ, ಕೈಗೆ ಬೆಳ್ಳಿದು ಕಡಗ ಅದೆಲ್ಲನೂ ಕೂಡ ಕೊಡಿಸಿದ್ದಾರೆ ಅಪ್ಪರು. ಸೊ ಇಷ್ಟು ಬಂದು ನನ್ನ ಮಗನ ಗೋಲ್ಡ್ ಕಲೆಕ್ಷನ್ನು. ಮತ್ತು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಏನಪ್ಪ ಅಂತ ಹೇಳಿದ್ರೆ ಬಂದಿದ್ದವ್ರ ಪ್ರೀತಿ. ಅಷ್ಟು ಜನ ನನ್ನ ಮಗನಿಗೆ ಬ್ಲೆಸ್ ಮಾಡಿ ಮತ್ತು ನಮ್ಮ ದೇವ್ರದ್ದು ಆಶೀರ್ವಾದ ಸಿಕ್ತಲ್ಲ, ಅದಕ್ಕಿಂತ ಕಾಸ್ಟ್ಲಿ ಗಿಫ್ಟು ನನಗೆ ಬೇರೆ ಇನ್ಯಾವುದೂ ಇಲ್ಲ. ಸೊ ಬಂದಿದ್ದವ್ರ ಆಶೀರ್ವಾದ ನನ್ನ ಮಗನ ಮೇಲೆ, ನಮ್ಮ ಮೇಲೆ ಇತ್ತಲ್ಲ, ಸೊ ಅಷ್ಟು ನನಗೆ ಸಾಕು.
ಕಂಪೇರ್ ಮಾಡಿದ್ರೆ ನನಗೆ ಅದು ಕಾಸ್ಟ್ಲಿ ಗಿಫ್ಟ್ ಅಂತಲೇ ಅನ್ನಿಸ್ತು. ಬಂದಿದ್ದವ್ರದ್ದು ಆಶೀರ್ವಾದ, ಮಗುಗೆ ಬಂದಿರೋ ಗಿಫ್ಟು, ಬರ್ತಡೇ ಗಿಫ್ಟು ಮತ್ತು ಗೋಲ್ಡ್ ಗಿಫ್ಟು. ಇನ್ನು ಮಿಕ್ಕಿದ್ದೆಲ್ಲ ಮೂವಿನೇ. ನಾವು ಸಾಮಾನ್ಯವಾಗಿ ನಮ್ಮ ಹಳ್ಳಿ ಸೈಡು ಜಾಸ್ತಿ ಮೂವಿನೇ ಕೊಡೋದು. ಇವನ್ ನಾನು ಕೂಡ ರಿಲೇಟಿವ್ಸ್ ಫಂಕ್ಷನ್ಗೆ ಹೋಯ್ತು ಅಂತ ಹೇಳಿದ್ರೆ ಮೂವಿನೇ ಕೊಡೋದು. ಇನ್ನು ಫ್ರೆಂಡ್ಸ್ ಸರ್ಕಲ್ಗೆ ಹೋಯ್ತು ಅಂತ ಹೇಳಿದ್ರೆ ಗಿಫ್ಟು ಆ ಥರ ಕೊಡ್ತೀನಿ. ಸೊ ಇದಾಗಿತ್ತು ನನ್ನ ಮಗನ ಬರ್ತಡೇ ಗಿಫ್ಟು ಕಲೆಕ್ಷನ್ನು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಅಂದರೆ ಈ ಗಿಫ್ಟ್ ಕಲೆಕ್ಷನ್ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತು ಇವಾಗ ನಾನು ಕೂಡ ಶಾಪ್ ಹತ್ರ ಹೋಗಬೇಕು. ಆಲ್ರೆಡಿ ಮಾರ್ನಿಂಗ್ ಹೋಗಿದ್ದೆ. ಸೊ ಅವನು ಪಾಪು ಕೂಡ ಮಲ್ಕೊಬಿಟ್ನ. ಸೊ ಹಾಗಾಗಿ ಎತ್ಕೊಂಡು ಬಂದು ಇಲ್ಲಿ ಮಲಗಿಸಿದ್ದೀನಿ. ಸೊ ಅದಕ್ಕೆ ಇಷ್ಟೊತ್ತವರೆಗೂ ವಿಡಿಯೋ ಮಾಡೋಕ್ಕಾಯಿತು, ಇಲ್ಲ ಅಂದಿದ್ರೆ ಮಾಡೋಕ್ಕಾಗ್ತಿರ್ಲಿಲ್ಲ, ಎಲ್ಲ ಹೇಳ್ದು ಬಿಸಾಕೋನು. ಮತ್ತು ಇವಾಗ ಸ್ವಲ್ಪ ಲಸ್ಸಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋಬೇಕು. ಭಾನುವಾರ ದಿನ ಅಂದರೆ ನಿನ್ನೆನೇ ಹಸ್ಬೆಂಡು ಸ್ವಲ್ಪ ಲಸ್ಸಿ ಮಾಡಿಕೊಡು ಅಂತ ಹೇಳ್ಬಿಟ್ಟು ಮಾವಿನ ಹಣ್ಣು ಎಲ್ಲನೂ ಕೂಡ ತಂದಿದ್ರು. ನಾನು ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ 3 ಹಣ್ಣು ನಾನು ಮತ್ತು ನನ್ನ ಮಗ ಸೇರಿಕೊಂಡು ತಿನ್ಕೊಂಡ್ವಿ. ಇನ್ನೊಂದು 2 ಹಣ್ಣಿದೆ ಮಾವಿನ ಹಣ್ಣು. ಸೊ ಹಾಗಾಗಿ ಲಸ್ಸಿ ಮಾಡಿಕೊಂಡು ಸ್ವಲ್ಪ ನಾನು ಕೂಡ ಇವಾಗ ಶಾಪ್ ಹತ್ರ ಹೋಗಬೇಕು. ಇನ್ನು ಲಸ್ಸಿ ಮಾಡೋಕ್ಕೆ ನಾನಿಲ್ಲಿ ಒಂದು 2 ಮಾವಿನ ಹಣ್ಣಿನ ನಾನು ತೊಗೊಂಡಿದ್ದೀನಿ. ಮಾವಿನ ಹಣ್ಣು ಫುಲ್ಲು ಹಣ್ಣಾಗಿರಬೇಕು ಮತ್ತು ಸ್ವೀಟ್ ಇರಬೇಕು, ಆವಾಗ ಲಸ್ಸಿ ಚೆನ್ನಾಗಿರುತ್ತೆ. ಇನ್ನು ತೊಗೊಂಡಿರೋ ಮಾವಿನ ಹಣ್ಣು ಹಿಂದೆಗಡೆ ತೊಟ್ಟಿರುತ್ತಲ್ಲ, ಅದನ್ನು ಕಟ್ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ಇದನ್ನು ನಾನು ಜ್ಯೂಸ್ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು 1/4 ಕಪ್ ಆಗುವಷ್ಟು ಮೊಸರು ಮತ್ತು ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ಸಿಹಿಗನುಗುಣವಾಗಿ ನಾನಿಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಒಂದು 1/4 ಕಪ್ ಆಗುವಷ್ಟು ನಾನು ಹಾಲನ್ನು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ತುಂಬಾ ಸಿಹಿಯಾಗಿರೋ ಲಸ್ಸಿ ರೆಡಿ ಆಗುತ್ತೆ. ಮೊಸರು ಏನಾದರೂ ನಾವು ಫ್ರಿಡ್ಜಲ್ಲಿಟ್ಟು ಹಾಕಿ ಮೊಸರು ಸ್ವಲ್ಪ ಕೋಲ್ಡ್ ಇತ್ತು ಅಂತ ಹೇಳಿದ್ರೆ ಇದನ್ನು ನಾವು ಡೈರೆಕ್ಟಾಗಿ ಕುಡಿಬೋದು. ಇಲ್ಲ ಅಂತ ಹೇಳಿದ್ರೆ ಒಂದು 10ರಿಂದ 15 ನಿಮಿಷ ಫ್ರಿಡ್ಜಲ್ಲಿ ಇಟ್ಟು ಕುಡಿದ್ರೆ ತುಂಬ ಕೂಲಾಗಿ ಟೇಸ್ಟಿಯಾಗಿರುತ್ತೆ. ಇನ್ನು ಇದನ್ನು ತೊಗೊಂಡು ನಾನು ಕೂಡ ಶಾಪ್ ಹತ್ರ ಬಂದೆ. ಇನ್ನು ಶಾಪ್ ಹತ್ರ ಬಂದ ತಕ್ಷಣ ಇನ್ನು ನನ್ನ ಮಗನ ಚೇಷ್ಟೆಗಳೆಲ್ಲ ಶುರುವಾಗುತ್ತೆ. ಫ್ರೆಂಡ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಸ್ವಲ್ಪ ನಾನಿಲ್ಲಿ ಅಂಗಡಿ ಹತ್ರ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.